ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಜಿಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಕಸ್ಟಮರ್ ಎಡಿಟ್, ಬಲ್ಕ್ ಎಡಿಟ್ ಆಗಿರ್ಬೋದು ಇಲ್ಲ ಸಿಂಗಲ್ ಎಡಿಟ್ ಆಗಿರ್ಬೋದು, ಕಸ್ಟಮರ್ ಡೀಟೇಲ್ಸ್ ನ ಎಡಿಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ರಿಟೇಲ್ ಡ್ಯಾಡಿಯಲ್ಲಿ ತುಂಬಾ ಸುಲಭವಾಗಿದೆ. ಸೊ ನೋಡೋಣ ಬನ್ನಿ. ಸೊ ನಾನು ಈಗಾಗಲೇ ಹೇಳ್ದಾಗೆ 2 ತರ ವಿಧಾಯ ಇದೆ. ಸೊ ಫಸ್ಟ್ ಬಂದ್ಬಿಟ್ಟು ಮಾಸ್ಟರ್ ಎಂಟ್ರಿ. ಮಾಸ್ಟರ್ ಎಂಟ್ರಿ ಇಲ್ಲಿ ಕಾಣಿಸುತ್ತೆ ನಿಮಗೆ, ಮಾಸ್ಟರ್ ಎಂಟ್ರಿ ಆಪ್ಷನ್. ಸೊ ಮಾಸ್ಟರ್ ಎಂಟ್ರಿ ಆಪ್ಷನ್ ಅಲ್ಲಿ ನೀವು ನೋಡಬಹುದು, ಇಲ್ಲಿ ಕಸ್ಟಮರ್ ಅಂತ ಆಪ್ಷನ್ ಇದೆ. ಕಸ್ಟಮರ್. ಸೊ ಇಲ್ಲಿ ನೇಮ್ಸ್ ತಗೋಬಹುದು, ಕಸ್ಟಮರ್ ನೇಮ್ಸ್ ತಗೋಬಹುದು. ನಾನೀಗ ಧನು ಅಂತ ತಗೊಂತೀನಿ. ಗೆಟ್ ಡೇಟಾ, ಧನು ಅವ್ರದ್ದು ಡೀಟೇಲ್ಸ್ ಇಲ್ಲಿ ಬಂದಿದೆ. ಸೊ ನಾನು ಅವ್ರ ಅಡ್ರೆಸ್ ಚೇಂಜ್ ಮಾಡಬೇಕು, ಮತ್ತೆ ಅವ್ರ ಫೋನ್ ನಂಬರ್ ಚೇಂಜ್ ಮಾಡಕ್ ಹೇಳಿದ್ದಾರೆ. ಅವ್ರ ಫೋನ್ ನಂಬರ್ ಚೇಂಜ್ ಮಾಡೋಣ, ಇಮೇಲ್ ಐ ಡಿ ಚೇಂಜ್ ಮಾಡೋಣ. ಇಮೇಲ್ ಐ ಡಿ ಜಸ್ಟ್ ಇದನ್ನ ಚೇಂಜ್ ಮಾಡಕ್ ಹೇಳಿದ್ದಾರೆ. ಎಸ್, ಇಲ್ಲಿ ಅಪ್ಡೇಟ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಧನು ಅವ್ರ ಡೀಟೇಲ್ಸ್ ಅಪ್ಡೇಟ್ ಆಗಿದೆ. ಓಕೆನಾ? ಸೊ ಇದಲ್ದಿರ ನಿಮಗೆ ಬಲ್ಟ್ ಎಡಿಟ್ ಆಪ್ಷನ್ ಬರುತ್ತೆ. ಎಲ್ಲಿ ಅದು ಅಂದ್ರೆ ಯುಟಿಲಿಟಿ. ಯುಟಿಲಿಟಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಸ್ಟಮರ್ ಬಲ್ಕ್ ಎಡಿಟ್ ಅಂತ ಇದೆ. ಈಗ ನೀವು ಒಂದಷ್ಟು ಚಂದದ್ ಮಾಡ್ಬೇಕು. ಸೊ ಅವಾಗ ಏನ್ ಮಾಡ್ತೀರಾ ಅಂದ್ರೆ ಈ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನಿಮ್ಗೆ ಈಸಿಯಾಗಿ. ನಾನು ಅವಾಗಲೇ ತೋರಿಸಿದ್ದು ಒಂದೊಂದೇ ಮಾಡೋದು. ಇಲ್ಲಿ ಬಲ್ಕ್ ಎಡಿಟ್ ನಿಮ್ಗೆ ಒಬ್ರದ್ದು ಇಬ್ರದ್ದು ಹೋದ್ರೆ ಆ ತರ ಮಾಡ್ಬೋದು. ಇಲ್ಲ ನೀವು ತುಂಬಾ ಜನದ್ ಮಾಡ್ಬೇಕು, ಒಂದು 5-10 ಜನದ ಮೇಲೆ, ಇಲ್ಲ ತುಂಬಾ ಜನದ್ದು ಇತ್ತು ಅಂದ್ರೆ ಸೊ ಇಲ್ಲಿ ನೋಡಿ, ನಾನೀಗ ಲೋಕಲ್ ಅಂತ ಹೇಳಿ ಒಂದು ಅಡ್ರೆಸ್ ಹಾಕಿದ್ದೀನಿ. ಎಂಟರ್ ಲೊಕ್ಯಾಲಿಟಿ, ನಾನು ಸಿಟಿ ಬೆಂಗಳೂರು ಕೊಡ್ತಿದ್ದೀನಿ. ಸ್ಟೇಟ್ ಕರ್ನಾಟಕ ಕೊಡ್ತೀನಿ. ಕರ್ನಾಟಕ ಕೊಡ್ತೀನಿ. ಫೋನ್ ನಂಬರ್ ನೋಡಿ, ನಾನು ಮತ್ತೆ ಇವ್ರದ್ದು ಶಿವ ಅವ್ರದ್ದು ಚೇಂಜ್ ಮಾಡಿದ್ದೀನಿ. ರುಜ್ರಾ ಅವ್ರದ್ದು ಅಷ್ಟೇ ಅಡ್ರೆಸ್ ಹಾಕ್ತಾ ಇದ್ದೀನಿ. ಸಿಟಿ ಬಂದು ನಾನು ಕೊಯಂಬತ್ತೂರ್ ಹಾಕ್ತಾ ಇದ್ದೀನಿ. ಸ್ಟೇಟ್ ಬಂದು ತಮಿಳ್ನಾಡು ಹಾಕ್ತಾ ಇದ್ದೀನಿ. ಫೋನ್ ನಂಬರ್ ಬಂದು ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಇಬ್ರದ್ದು ಚೇಂಜ್ ಮಾಡಿದ್ದೀನಿ. ಇಲ್ಲಿ ಸೇವ್ ಬಟನ್ ಅಂತ ನೋಡ್ತಾ ಇದ್ದೀರಾ ಅಷ್ಟೇ, ಇಲ್ಲಿ ಸೇವ್ ಮಾಡ್ತಿದ್ದೀನಿ ಅಪ್ಡೇಟ್ಸ್. ಅಡ್ರೆಸ್ ಇಲ್ಲಿ ಚೇಂಜ್ ಮಾಡಿದ್ದೀನಿ. ಬೆಂಗಳೂರು ಕರ್ನಾಟಕ ಮೊಬೈಲ್ ನಂಬರ್. ಓಕೆ,
ಎರಡನ್ನೂ ಸೇವ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಸೇವ್ ಆಗಿದೆ. ನೀವು ಇಲ್ಲಿ ಟೈಪ್ ಮಾಡಾದ್ಮೇಲೆ ಬಾಕ್ಸ್ ನ ಕ್ಲಿಕ್ ಮಾಡ್ಬೇಕು. ಈ ಬಾಕ್ಸ್ ಇದೆಲ್ಲ ಎಂಟಿ ಬಾಕ್ಸ್ ಇದೆ ಅಲ್ಲ, ಇಲ್ಲಿ ಈ ಎರಡು ಬಾಕ್ಸ್ ನ ಟಿಕ್ ಮಾಡ್ಕೋಬೇಕು. ಎರಡು ಬಾಕ್ಸ್ ನ ಟಿಕ್ ಮಾಡಿ ತದನಂತರ ಇಲ್ಲಿ ಸೇವ್ ಆಪ್ಷನ್ ಇದೆ, ಅಲ್ಲಿ ಸೇವ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸೇವ್ ಆಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕಸ್ಟಮರ್ ಎಡಿಟ್ ಹೇಗೆ ಮಾಡೋದು ಅಂತ, ಕಸ್ಟಮರ್ ಡೀಟೇಲ್ಸ್ ಎಡಿಟ್ ನ ಹೇಗೆ ಮಾಡೋದು ಅಂತ ಎರಡು ತರ ತೋರಿಸ್ಕೊಟ್ಟೆ ಈ ವಿಡಿಯೋದಲ್ಲಿ. ಒಂದು ಮಾಸ್ಟರ್ ಎಂಟ್ರಿಯಲ್ಲಿ ಹೋಗಿ ಮಾಡೋದು, ಇನ್ನೊಂದು ಯುಟಿಲಿಟೀಸ್. ಇಟ್ಸ್ ವೆರಿ ಈಸಿ, ವೆರಿ ಸಿಂಪಲ್. ರಿಟೇಲ್ ಡ್ಯಾಡಿ.